ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2026 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು PGCET 2026 MBA MCA MTech ವಿದ್ಯಾರ್ಥಿಗಳು ಈಗಾಗಲೇ ಒಂದು ಡಿಗ್ರಿಯನ್ನು ಮುಗಿಸಿ ಎಕ್ಸಾಮಿನೇಷನ್ಸ್ಗಾದ್ರೆ ಪ್ರಿಪೇರ್ ಆಗ್ತಿರ್ತೀರ. ಸೊ ಎಕ್ಸಾಮಿನೇಷನ್ಸು ಪ್ರೀವಿಯಸ್ ಆಗಿ ಏನಾದರೆ ಡೇಟ್ಸ್ ಕೊಟ್ಟಿದ್ರು 24 ಹಾಗೆ 23ನೇ ತಾರೀಕು ಇದೇ ತಿಂಗಳು ME MTechಗೆ, ಹಾಗೆ 24ನೇ ತಾರೀಕು ಇದೇ ತಿಂಗಳು MBA MCAಗೆ ಇತ್ತು. ಅದರಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಹಾಗೆ UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರೋದ್ರಿಂದ MBA ಹಾಗೆ MCA ವಿದ್ಯಾರ್ಥಿಗಳಿಗಾದರೆ ಪೋಸ್ಟ್ಪೋನ್ ಆದರೆ ಆಗಿದೆ. ಆ ರಿವೈಸ್ಡ್ ಟೈಮ್ ಟೇಬಲ್ ಆದರೆ ಹೀಗೆ ಬಿಟ್ಟಿದ್ದಾರೆ. ಸೊ ನೀವಾದರೆ ಇಲ್ಲಿ ಗಮನಿಸ್ಬೋದು, ಈ ಹಿಂದೆ 24/5/2026 ಇತ್ತು. ಸೊ ಅದನ್ನು UPSC ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರೋದ್ರಿಂದ ಪೋಸ್ಟ್ಪೋನ್ ಆದರೆ ಮಾಡಿದ್ದಾರೆ. ಆದರೆ ME MTech ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಬದಲಾವಣೆ ಆದರೆ ಇರೋದಿಲ್ಲ. ಇದೇ ತಿಂಗಳು ಮೇ 23, 2026 ಸಾಟರ್ಡೆ ಆದರೆ ಎಕ್ಸಾಮಿನೇಷನ್ಸ್ ಆದರೆ ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆದರೆ ಇರೋದಿಲ್ಲ. ಹಾಗೆ MBA MCA ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೂ ನಿಮಗೆ ಸ್ವಲ್ಪ ಟೈಮ್ ಆದರೆ ಕೊಟ್ಟಿದ್ದಾರೆ. ನೀವು ಜೂನ್ 14 ಭಾನುವಾರ ಆದರೆ ನಿಮಗೆ ಎಕ್ಸಾಮಿನೇಷನ್ಸ್ ಆದರೆ ಇರುತ್ತೆ. ಅರೌಂಡ್ ಇನ್ನೂ 1 ಮಂತ್ ಆದರೆ ಇದೆ. ನೀವು ಪ್ರಿಪ್ರೇಷನ್ಸ್ ಆದರೆ ಮಾಡ್ಕೋಬೋದು. MBA MCA ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆದರೆ ಇರುತ್ತೆ. ಎಕ್ಸಾಮಿನೇಷನ್ಸು ಬರೆಯೋ ವಿದ್ಯಾರ್ಥಿಗಳ ಸಂಖ್ಯೆನೂ ಜಾಸ್ತಿ ಆದರೆ ಇರುತ್ತೆ. ಸೊ ಅದರಿಂದ ನೀವು ಟೋಟಲ್ 100 ಮಾರ್ಕ್ಸ್ಗೆ ಮಿನಿಮಮ್ 50 ಮಾರ್ಕ್ಸು ಇಲ್ಲ 45 ಮೇಲೆ ತೆಗೆದ್ರೆ ನಿಮಗೆ ಸ್ವಲ್ಪ ಎಡ್ಜ್ ಆದರೆ ಇರುತ್ತೆ. ಇಲ್ಲ MBA MCAಗಂತೂ ಸೀಟ್ಸ್ ಆದರೆ ಕಡಿಮೆ ಇರುತ್ತೆ. ಸೊ ನೋಡಿಕೊಂಡು ನೀವು ಪ್ರಿಪೇರ್ ಆಗಿ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ರ್ಯಾಂಕ್ ತಗೋಬೇಕಂದ್ರೆ ನೀವು ಒಳ್ಳೆ ಸ್ಕೋರ್ ಆದರೆ ಮಾಡಬೇಕಾಗುತ್ತೆ. ಹೆಚ್ಚು ವಿದ್ಯಾರ್ಥಿಗಳು MTech ಯಾರಾದರೆ ಇದ್ದೀರಾ ME MTech ಅಂಥ ವಿದ್ಯಾರ್ಥಿಗಳು ಕೂಡ MBAಗೆಲ್ಲ ಅಪ್ಲೈ ಮಾಡಿರ್ತಾರೆ. MBA MCA ಅದರಿಂದ ನೀವು MBA MCA ವಿದ್ಯಾರ್ಥಿಗಳು ಸ್ವಲ್ಪ ಚೆನ್ನಾಗಿ ಎಕ್ಸಾಮಿನೇಷನ್ಸ್ ಬರೀರಿ. ಪ್ರಿಪ್ರೇಷನ್ಗೆ ನಿಮಗೆ ಟೈಮ್ ಆದರೆ ಇದೆ. ಇನ್ನು ಜೂನ್ 14ನೇ ತಾರೀಕುವರೆಗೂ ನೀವು ಎಕ್ಸಾಮಿನೇಷನ್ಸ್ಗಾದರೆ ಪ್ರಿಪೇರ್ ಆಗಬೇಕಾಗುತ್ತೆ. ಮೋರ್ ದ್ಯಾನ್ 50 ತೆಗೆದರೆ ನಿಮಗೆ ಒಳ್ಳೆಯ ರ್ಯಾಂಕ್ ಆದರೆ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. 70, 80 ಎಲ್ಲ ತೆಗೆದರೆ ನಿಮಗೆ ಟಾಪ್ 10 ಕಾಲೇಜಸ್ಸಲ್ಲಾದರೆ ಒಳ್ಳೆ ಕಾಲೇಜು ಒಳ್ಳೆ ಕೋರ್ಸ್ ಆದರೆ ಬ್ರಾಂಚ್ ಆದರೆ ನಿಮಗೆ ಸಿಗುತ್ತೆ ಸ್ಪೆಷಲೈಜೇಷನ್ನು. ಸೊ ಅದರಿಂದ ಪ್ರಿಪೇರ್ ಆಗಿ. ಹಾಗೆ ME MTech ಯಾರಾದರೆ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಡ್ಮಿಷನ್ ಟಿಕೆಟ್ ಆದರೆ ಬಿಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ PGCET 2026 ME MTech. ನೀವು ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಿ, ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ, ಹಾಗೆ ನಿಮ್ಮ ಅಪ್ಲಿಕೇಶನ್ ನೇಮು ಎಂಟರ್ ಮಾಡಿ. ನೋಡಿ ಇಲ್ಲಿ ಎಂಟರ್ ದಿ ಅಪ್ಲಿಕೇಶನ್ ನಂಬರ್ accurately to download the admission ticket. Enter the first 4 letters of the candidate in the candidate as entered in the application accurately to download the admission ticket. ಹಾಗೆ ಯಾರೆಲ್ಲ ಎಕ್ಸಾಮಿನೇಷನ್ಸ್ಗೆ ಈಗಾಗಲೇ ರಿಜಿಸ್ಟರ್ ಮಾಡಿದ್ದೀರಾ ಇಲ್ಲಿ ನೋಡ್ಬೋದು. 23rd May 2026 ಸಾಟರ್ಡೆ at 2:30 PM to 4:30 PM. ನಿಮಗೆ ME MTech ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಬದಲಾವಣೆ ಆದರೆ ಇರೋದಿಲ್ಲ. ಸೇಮ್ ಡೇಟ್ಗೆ ಎಕ್ಸಾಮಿನೇಷನ್ಸ್ ಆದರೆ ನಡೆಸ್ತಿದ್ದಾರೆ. ಓನ್ಲಿ MBA MCA ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇರೋದ್ರಿಂದ UPSC ಪೋಸ್ಟ್ಪೋನ್ ಆದರೆ ಆಗಿದೆ. ಸೊ ಯಾರೆಲ್ಲ ME MTech ವಿದ್ಯಾರ್ಥಿಗಳು ಇದ್ರೋ ಅಂಥ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಆದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ಸ್ ಆದರೆ ಬರೀರಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಆದರೆ ಬರೀರಿ. ಒಳ್ಳೆ ಕಾಲೇಜಲ್ಲಿ ಸೀಟ್ ಆದರೆ ಸಿಗುತ್ತೆ ನಿಮಗೆ. ಕೌನ್ಸಿಲಿಂಗ್ ಆದಮೇಲೆ ಕಾಲೇಜ್ಗೆ ಅಡ್ಮಿಷನ್ ಆಗೋ ತನಕ, ಹಾಗೆ ಅದಾದ ನಂತರ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಎಲ್ಲ ರೀತಿಯ PGCET 2026 ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ನಾನು ಕೂಡ PGCET ಥ್ರೂ MTech ಮಾಡಿರೋದ್ರಿಂದ ನಿಮಗೆ ಅಕ್ಯುರೇಟಾಗಿ ಪಿನ್ ಇನ್ಫಾರ್ಮೇಷನ್ ಆದರೆ ಕೊಡ್ತಾ ಬರ್ತೀನಿ. ಸೊ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.